ಅವರು ದಲಿತರೇ ಇರ್ಬೋದು, ದಲಿತೇತರರೇ ಇರ್ಬೋದು, ಕೇವಲ ಒಂದು ಜಾತಿಗೆ ಅವರನ್ನು ಮೀಸಲಾಗಿಡೋದಿಲ್ಲ. ಅವರು ಕಟ್ಟಿದ ಹೋರಾಟ ಪ್ರಧಾನವಾಗಿ ತಳ ಸಮುದಾಯಗಳ ಪರವಾಗಿತ್ತು, ಅದು ಸಹಜವಾಗಿತ್ತು, ಸರಿಯೂ ಆಗಿತ್ತು. ಆದರೆ ಅವರ ಚಿಂತನೆ ಇದೆಯಲ್ಲ, ಅವರ ಚಿಂತನೆಯ ಒಳಗಡೆ ಇದ್ದದ್ದು ಈ ದೇಶದ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು, ಮಹಿಳೆಯರಿಗೆ ಒಳ್ಳೆಯದಾಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಒಟ್ಟಾರೆ ಸಮಾಜ ಬರಬೇಕು, ಸಮಾನತೆಯ ಸಮಾಜ ಬರಬೇಕು ಅಂತ ಭಾವಿಸಿದಂಥವರಾಗಿದ್ದರು. ಜಗಜೀವನ್ ರಾಮ್ ಅವರು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದಂತಹ ಒಬ್ಬ ಬಹಳ ದೊಡ್ಡ ನೇತಾರರಾಗಿದ್ದರು. ನಾನು ಯಾಕೆ ದಲಿತರ ಪರವಾಗಿ ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ, ಅಸ್ಪೃಶ್ಯತೆಯನ್ನು ವಿರೋಧಿಸ್ತಕ್ಕಂಥವ್ರು ಯಾರಿದ್ದಾರೆ, ಅವರೆಲ್ಲರೂ ರಾಷ್ಟ್ರ ನಾಯಕರು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಈ ದೇಶದಲ್ಲಿ ಅಸ್ಪೃಶ್ಯರೇ ಕಟ್ಟ ಕಡೆಯ ಮನುಷ್ಯರು. ಪ್ರಜಾಪ್ರಭುತ್ವ ಇದೆಯಲ್ಲ, ಕಟ್ಟ ಕಡೆಯ ಮನುಷ್ಯರಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದು ಪ್ರಜಾಪ್ರಭುತ್ವದ ಪ್ರಾಥಮಿಕ ಜವಾಬ್ದಾರಿ ಅಂತ ನಾನು ನಂಬ್ಕೊಂಡಿರ್ತಕ್ಕಂಥವನು. ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿದ್ದ ಸಂದರ್ಭದ ಒಳಗಡೆ ಕಾಶಿಗೆ ಬಂದು ಸಂಪೂರ್ಣಾನಂದರ ವಿಗ್ರಹವನ್ನು ಅನಾವರಣ ಮಾಡ್ತಾರೆ. ಅವರ ಅನಾವರಣ ಮಾಡಿ ದೆಹಲಿ ಇನ್ನೂ ತಲುಪೇ ಇರೋದಿಲ್ಲ, ಅಷ್ಟರಲ್ಲಿ ಒಬ್ಬ ಅಸ್ಪೃಶ್ಯ ಇದನ್ನು ಅನಾವರಣ ಮಾಡಿದ್ನಲ್ಲ ಅಂತ ಯಾರು ಅನಾವರಣ ಮಾಡಿಸಿದ್ರೋ ಅವರೆಲ್ಲ ಏನೇನೋ ಹಾಕಿ ತೊಳೆದು ಶುದ್ಧೀಕರಣ ಮಾಡ್ತಾರೆ. ಇದು ಈ ದೇಶದ ಸ್ಥಿತಿ. ಇದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದದ್ದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಕಲ್ಯಾಣ ಮಂಟಪ ಸಿಕ್ಕೋದಿಲ್ಲ, ಮೀನಿನ ಮಾರ್ಕೆಟಲ್ಲಿ ಅವರು ಮದುವೆ ಆಗ್ತಾರೆ. ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿದ್ದಾಗ ಅದರ ಹೊರಗಡೆ ಬಂದು ಅನೇಕರು ಗಲಾಟೆ ಮಾಡ್ತಾರೆ. ಒಂದು ಉನ್ನತವಾದಂತಹ ಸ್ಥಾನ ಅಧಿಕಾರ ಸಿಕ್ಕಿದಾಗ ಅಂಬೇಡ್ಕರ್ ಕಚೇರಿಯನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಏನು ಕಾರಿಡಾರಲ್ಲಿ ರತ್ನಗಂಬಳಿ ಅಲ್ಲ ಕೆಂಪು ಗಂಬಳಿ ಹಾಕಿರ್ತಾರೆ, ಅದನ್ನು ತೆಗೆದು ಬಿಡ್ತಾರೆ. ಅಂಬೇಡ್ಕರ್ ಹೋಗಿ ಕಚೇರಿಯಲ್ಲಿ ಕೂತ ಮೇಲೆ ಮತ್ತೆ ಆಗ್ತಾ ಇರ್ತಾರೆ. ಅಂದರೆ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ ಅಂಬೇಡ್ಕರ್ ಇಂತಹ ಒಂದು ಅಸಮಾನತೆಯ ಸಮಾಜ, ಹೀಗೆ ಬಡವರನ್ನು ದಲಿತರನ್ನು ತುಳಿತಾ ಬಂದಿರುವಂಥ ಸಮಾಜದ ಒಳಗಡೆ ಇಂಥ ನೇತಾರರ ಸಂದೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಹೇಗಿದೆ ಹೇಳಿ, ಈಗ ಇವರಿಷ್ಟೇ ಅಲ್ಲ, ಪುರಿ ಜಗನ್ನಾಥನ ದೇವಾಲಯವನ್ನು ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿಯವರು ಹೋದಾಗ, ಇಂದಿರಾ ಗಾಂಧಿಯವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನಮಂತ್ರಿಗಳು. ರಾಜಕೀಯ ಪಕ್ಷ ಬಿಟ್ಬಿಡಿ, ಒಬ್ಬರು ಅವ್ರ ಹೆಸರು ಹೇಳ್ತಾರೆ, ಒಬ್ಬರು ಇಬ್ಬರ ಹೆಸರು ಹೇಳ್ತಾರೆ. ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವರು ಇದ್ದಾರೆ, ವೇದಿಕೆ ಮುಂದ್ಗಡೆನೂ ಬೇರೆ ಬೇರೆ ಪಕ್ಷದವರಿದ್ದಾರೆ. ಅಂಬೇಡ್ಕರ್ನ ಇದಕ್ಕೆಲ್ಲ ಪಕ್ಷ ರಾಜಕೀಯಕ್ಕೆ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಮ್ದಂಥವ್ನು ನಾನು. ಹಾಗಾಗಿ ಇಂದಿರಾ ಗಾಂಧಿ, ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲ್ಲಿಂಗ್ ಹೇಳದೇ ಇರೋರೆಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾವ್ರೆ ಇವತ್ತು. ಅಂದರೆ ಅಂಬೇಡ್ಕರ್ ಅವರನ್ನು ವೋಟ್ ಬ್ಯಾಂಕ್ ಮಾಡಬೇಡಿ. ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹಳ ಶಕ್ತಿಶಾಲಿ ಪ್ರಧಾನಿಯಾಗಿದ್ದಂಥವರು. ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡೋಕ್ಕೆ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅಂತರ್ಧರ್ಮೀಯ ಮದುವೆ ಆಗಿದೆಯಾ ಅಂತ. ಜೇಸುದಾಸ್ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ. ಜೇಸುದಾಸು ಗುರುವಾಯೂರು ಕೃಷ್ಣನನ್ನು ಕುರಿತಂತೆ ಬಹಳ ಮಧುರ ಕಂಠದಿಂದ ಹಾಡುಗಳನ್ನು ಕಟ್ಟಿ ಹಾಡಿದ್ದಾರೆ ಅವರು. ಆದರೆ ಯಾರು ಕೃಷ್ಣನನ್ನು ಕುರಿತಂತೆ ಹಾಡಿ ಹೊಗಳಿದರೋ ಅವರನ್ನೇ ಗುರುವಾಯೂರು ದೇವಸ್ಥಾನದೊಳಗಡೆ ಬಿಟ್ಕೊಳ್ಳೋದಿಲ್ಲ. ಇದು ಈ ದೇಶದ ಸ್ಥಿತಿ ಇದು. ಆದರೆ ಒಂದು ನನಗೆ ನೆನಪಿಗೆ ಬರುತ್ತೆ ಈ ಸಂದರ್ಭದಲ್ಲಿ, ಜೈಲ್ ಸಿಂಗ್ ಅಂತ ಒಬ್ಬ ರಾಷ್ಟ್ರಪತಿಗಳಿದ್ದರು. ಅವರು ಏನು ಮಾಡಿದರು, ಇಂದಿರಾ ಗಾಂಧಿ ಹೇಳಿದರೆ ನಾನು ಕಸನೂ ಗುಡಿಸ್ತೀನಿ ಅಂದ್ಬಿಟ್ರು ಒಂದು ಕಾಲದಲ್ಲಿ, ಅಂದರೆ ರಾಷ್ಟ್ರಪತಿ ಆಗೋಕ್ಕಿಂತ ಮುಂಚೆ. ಆದರೆ ಬಹಳ ದೊಡ್ಡ ಜ್ಞಾನಿ ಅವರು. ಅವ್ರು ಹೇಳಿದ ಅದೊಂದು ಮಾತು ಅವರಿಗೆ ಬಹಳ ನಕಾರಾತ್ಮಕವಾದಂತಹ ಒಂದು ಇಮೇಜನ್ನು ಸೃಷ್ಟಿ ಮಾಡ್ತೋ ಅದು ಈ ದೇಶದ ಒಳಗಡೆ. ಆದರೆ ಮನುಷ್ಯ ತೆಗೆದುಕೊಂಡು ಒಂದು ನಿರ್ಧಾರ ಇದೆಯಲ್ಲ, ಅದು ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ, ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆಲ್ಲ ಮಾದರಿ ಆಗಬೇಕು. ಆ ನಿರ್ಧಾರ ಯಾವುದು ಅಂತಂದರೆ, ಅವರು ರಾಷ್ಟ್ರಪತಿಯಾಗಿದ್ದಾಗ ಇದೇ ಜಗನ್ನಾಥನ ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ಯಾರೋ ಹೇಳ್ತಾರೆ ಈ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಆಗ ಅವರೊಂದು ಮಾತು ಹೇಳ್ತಾರೆ, ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ಈ ದೇವಾಲಯವನ್ನು ನಾನು ರಾಷ್ಟ್ರಪತಿಯಾಗಿ ಪ್ರವೇಶ ಮಾಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ. ಈ ಧೀಮಂತಿಕೆಯನ್ನು ನಮ್ಮ ರಾಜಕಾರಣಿಗಳು ತೋರಿಸ್ಬೇಕು, ಈ ಧೀಮಂತಿಕೆಯನ್ನು ನಮ್ಮ ಬುದ್ಧಿಜೀವಿಗಳು ತೋರಿಸ್ಬೇಕು, ಸಾಹಿತಿಗಳು ತೋರಿಸ್ಬೇಕು. ವಿಶೇಷ ಅಂದರೆ ನಮ್ಮೂರಲ್ಲಿ ಈ ಬರಗೂರಲ್ಲಿ ಜಯಚಂದ್ರ ಅವ್ರಿಗೆ ಗೊತ್ತಿರುತ್ತೆ, ಚಿದಾನಂದ ಗೌಡ್ರಿಗೆ ಗೊತ್ತಿರುತ್ತೆ, ಗೋವಿಂದ ಕಾರಜ್ ಅವರು ಕೂತಿಲ್ಲ, ಅವರು ಕೇಳಿಸ್ಕೊತಿದ್ದಾರೆ ಅಂದ್ಕೋತೀನಿ. ದೇವಸ್ಥಾನದ ಸಮಿತಿಲೆಲ್ಲ ದಲಿತರಿದ್ದಾರೆ ಈ ಊರಲ್ಲಿ. ಅಷ್ಟು ಸಾಮರಸ್ಯ ಇದೆ. ಅದು ಈಶ್ವರನ ದೇವಸ್ಥಾನ ಇರ್ಬೋದು, ಆಂಜನೇಯನ ದೇವಸ್ಥಾನ ಇರ್ಬೋದು. ಅಂದರೆ ನಮ್ಮೂರು ದೇವಾಲಯ ಪ್ರವೇಶ ಮಾಡಬೇಕು ಅಂತೇಳಿ ಯಾರೂ ಚಳುವಳಿ ಮಾಡೋಂಗಿಲ್ಲ.
ಯಾಕೆಂದರೆ ತನಗೆ ತಾನೇ ನಮ್ಮ ಊರಿನ ಜನ ದೇವಾಲಯ ಪ್ರವೇಶವನ್ನು ಮಾಡಿಸಿಬಿಟ್ಟಿದ್ದಾರೆ, ಇದು ಮಾದರಿ ಆಗಬೇಕು ನಮಗೆ ಅಂತ. ಇನ್ನೊಂದು ನಾನು ಹೆಚ್ಚು ಹೊತ್ತು ಮಾತಾಡಿದೆ, ಏಕೆಂದರೆ ಸಾಕಷ್ಟು ಸಮಯ ಆಗಿರೋದ್ರಿಂದ. ಅಂಬೇಡ್ಕರ್ ಅವರು 1949 ನವಂಬರ್ 25ನೇ ತಾರೀಕು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಪ್ರಜಾಪ್ರಭುತ್ವದ ಬಗ್ಗೆ 3 ಅಂಶಗಳನ್ನು ಹೇಳ್ತಾರೆ. ಒಂದು, ನಮಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಇರಬೇಕು, ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ, ಇನ್ನೊಂದು ರಾಜಕೀಯ ಪ್ರಜಾಪ್ರಭುತ್ವ. ಅದರಲ್ಲೆಲ್ಲ ಬಹಳ ಮುಖ್ಯವಾದದ್ದು ಯಾವುದು ಅಂತಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾದದ್ದು. ಆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ, ಇದಿದ್ದರೆ ಪ್ರಜಾಪ್ರಭುತ್ವ ಅಂತ ಹೇಳಿದರು ಅಂಬೇಡ್ಕರ್. ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರತೆ ಇರಬೇಕು, ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂದರು. ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ಮಾಡಿದ್ದೇವೆ. ಅಂಬೇಡ್ಕರ್ರ ವಿಚಾರಗಳನ್ನು, ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸ್ಕೊಂಡು ಅವರ ಹಾಕಿಕೊಟ್ಟಂಥ ದಾರಿನಲ್ಲಿ ನಡೆದಾಗ ಮಾತ್ರ ನಾವು ಅಂಬೇಡ್ಕರರಿಗೆ ಗೌರವ ಸಲ್ಲಿಸಿದಂತಾಗುತ್ತೆ. ಅಂಬೇಡ್ಕರರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ದಿನಗಳು, ವರ್ಷಗಳು, ಪುಟಗಳು ಸಾಕಾಗೋದಿಲ್ಲ. ಬೇಕಾದಷ್ಟು ವಿಚಾರಗಳನ್ನು ಮಾತನಾಡೋಂಥ ಅವಕಾಶಗಳಿದ್ದಾವೆ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಯಾವುದೇ ಸಮುದಾಯ, ನಾನು ನಾಡೋಜ ಬರಗೂರು ರಾಮಚಂದ್ರಪ್ಪನವರ ಒಂದು ಸಹವಾಸದಲ್ಲಿ ಬೆಂಗಳೂರಿನಲ್ಲಿ, ಹಾಗೆ ದಿವಂಗತ ಸಿದ್ಧಲಿಂಗಯ್ಯನವರು ಸಾಹಿತಿಗಳು, ಅವರ ಸಹವಾಸದಲ್ಲಿ, ಒಂದಷ್ಟು ಸಾಹಿತಿಗಳ ಸಹವಾಸದಲ್ಲಿ ಪ್ರಪಂಚವನ್ನು, ಜನರನ್ನು, ಸಂವಿಧಾನವನ್ನು ನೋಡುವಂಥ ಕೆಲಸವನ್ನು ಮಾಡಿರೋದ್ರಿಂದ ಖಂಡಿತ ಎಲ್ಲ ಒಂದು ಕಡೆ ಇವತ್ತಿನ ಅಗತ್ಯ ನಮ್ಮ ದಲಿತ ಸಮುದಾಯಕ್ಕೆ, ತುಳಿತಕ್ಕೊಳಗಾದ ಸಮುದಾಯಕ್ಕೆ ಶಿಕ್ಷಣದ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ. ನಾನು ಒಂದು ವೈಯಕ್ತಿಕ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ವಿಶ್ವಮಾನವ ವೇದಿಕೆ ಅಂತ ಹೆಸರಿಟ್ಟಿದ್ದೀವಿ. ಕುವೆಂಪು ಅವರು ಹೇಳ್ತಾರೆ, ಯಾರೂ ಕೂಡ ಹುಟ್ಟುತ್ತಾ ನಾವೆಲ್ಲ ವಿಶ್ವಮಾನವರೇ, ಆದರೆ ಬೆಳೀತಾ 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 ನಾವೆಲ್ಲ ಜಾತಿ ಬ್ರ್ಯಾಂಡನ್ನು ನಾವು ಅಂಟಿಸ್ಕೊಂಡ್ಬಿಡ್ತೇವೆ. ಗೊತ್ತಿಲ್ಲ. ಕೊಟ್ಟಾಶಂಕರ್ ಅವರು ಸಾಕಷ್ಟು ವಿಚಾರ ಹೇಳಿದ್ದಾರೆ. ಇಲ್ಲಿ ಜಯಚಂದ್ರ ಸಾಹೇಬರು ಮಾತನಾಡ್ತಾರೆ, ಸಾಕಷ್ಟು ಅನುಭವಗಳಿದ್ದಾರೆ, ವಿಚಾರಗಳನ್ನು ಹೇಳ್ತಾರೆ. ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ಬರಗೂರಿನಲ್ಲಿ ನಾನು ಓದಿದ್ದು, ನಮಗೆ ಜಾತಿ ಅಂದರೆ ಏನಂತ ಗೊತ್ತಿರಲಿಲ್ಲ. ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PU ಕಾಲೇಜ್, ಡಿಗ್ರಿ ಓದೋವರೆಗೂ ಜಾತಿ ಅಂದರೆ ಏನಂತ ಗೊತ್ತಿರಲಿಲ್ಲ. ನಾನು ಅತೀ ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವನು. ಕೇವಲ 1 ಎಕರೆ ಜಮೀನು, ಪಕ್ಕದ ಹೊಸಳ್ಳಿ. ನಮ್ಮದು ಕೃಷಿಕ ಕುಟುಂಬ ಹೇಳ್ಕೊಳ್ಳೋದಕ್ಕೆ, ಆದರೆ ಇದ್ದಿದ್ದು 1 ಎಕರೆ ಜಮೀನು, ಅದು ನೀರಾವರಿ ಅಲ್ಲ, ಕೇವಲ ಇದು. ಅಲ್ಲಿ ನನ್ನ ಸ್ನೇಹಿತರ ಬಗ್ಗೆ, ನಮ್ಮ ಜಾತ್ಯತೀತತೆ ಬಗ್ಗೆ ಹೇಳೋದಂಥದ್ದಾದರೆ, ಒಬ್ಬ ಸ್ನೇಹಿತ ರಾಮಕೃಷ್ಣ ಅಂಥೇಳಿ ಇಲ್ಲೇ ಹೈಸ್ಕೂಲ್ನಲ್ಲಿ ಓದಿದ್ದು. ನಾವು ಒಟ್ಟಿಗೆ ತುಮಕೂರಿಗೆ ಹೋದ್ವಿ. ನಮ್ಮ ಅಪ್ಪನಿಗೆ ಶಕ್ತಿ ಇರಲಿಲ್ಲ ಹಾಸ್ಟೆಲಲ್ಲಿ ಇಟ್ಟು ಓದಿಸೋಂಥದ್ದು. ಒಂದು ಸ್ಲಮ್ನಲ್ಲಿ, ಆ ಸೋಮೇಶ್ವರದಲ್ಲಿ, ತುಮಕೂರಿನಲ್ಲಿ ಒಂದು ರೂಮ್ ಮಾಡ್ಕೊಂಡ್ವಿ. ನನ್ನ ರೂಮ್ಮೇಟ್ ಯಾರು? ಛಲವಾದಿ ಸಮುದಾಯಕ್ಕೆ ಸೇರಿದಂಥ ನನ್ನ ಸ್ನೇಹಿತ ರಾಮಕೃಷ್ಣ. ಈ ಶೇರಿಂಗಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ. ಇನ್ನೊಬ್ಬರು ಇಲ್ಲೆಲ್ಲೋ ಇದ್ದಾನೆ, ನಮ್ಮ ಈ ಪಕ್ಕದ ಹಳ್ಳಿ ನಾಗರಾಜು ಅಂತೇಳಿ. ಇಲ್ಲಿ ನಮಗೆ ಜಾತಿ ಗೊತ್ತಿರಲಿಲ್ಲ, ಆವಾಗ ಏನೂ ಗೊತ್ತಿರಲಿಲ್ಲ. ಅಲ್ಲಿ ನಾವು ಊಟವನ್ನು ಶೇರ್ ಮಾಡ್ಕೊಂಡು ತಿಂತಿದ್ವಿ. ಈ ಸ್ನೇಹಿತ ರಾಮಕೃಷ್ಣ ಮುದ್ದು ಮಂದಿರ ಹಾಸ್ಟೆಲಲ್ಲಿದ್ದ, ಒಳ್ಳೊಳ್ಳೆ ಊಟ ಸಿಗೋದು. ಅವನು ಊಟ ಮಾಡಿ ನಮಗೊಂದಷ್ಟು ಊಟ ತಂದು ಕೊಡ್ತಾ ಇದ್ದ. ಆ ರೀತಿ ಹಂಚ್ಕೊಂಡಂಥ ಅನುಭವ, ಆ ರೀತಿ ಬೆಳೆದಂಥ ಒಂದು ಅನುಭವ ಇದೆ. ಹಾಗಾದರೆ ಅಷ್ಟು ಕಡು ಬಡತನದಿಂದ ಹುಟ್ಟಿ ಬೆಳೆದಂಥವ್ರಿಗೆ ಈ ಹಂತಕ್ಕೆಲ್ಲ ಬರೋದಕ್ಕೆ ಏನು ಸಾಧ್ಯ ಆಯಿತು? ಶಿಕ್ಷಣ. ನಮ್ಮ ಅಪ್ಪಂದು ತೋಟ ಇಲ್ಲ, ಆಸ್ತಿ ಇಲ್ಲ. ಹಾಗಾಗಿ ಈ ಸಭೆಯ ಮುಖಾಂತರ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದು, ನಮ್ಮ ಯುವಕರು, ಸಂಘಟಕರೇನಿದ್ದಾರೆ, ಆದಷ್ಟು ಈ ಸಮುದಾಯ ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿರೋರೆಲ್ಲ ಕೂಡ, ಸಿದ್ಧಲಿಂಗಯ್ಯನವರು ಹೇಳ್ತಾಯಿದ್ರು, ಎಲ್ಲ ಜಾತಿಯ ತುಳಿತಕ್ಕೊಳಗಾದವರು ಬಡವರು ಕೂಡ ದಲಿತರೇ. ಹಾಗಾಗಿ ಈ ಸಮುದಾಯವನ್ನು ಮೇಲೆ ತರಬೇಕು ಅಂತ ಹೇಳಿದ್ರೆ ನಾವು ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಡಬೇಕು. ಅದರ ಮುಖಾಂತರ ವೈಚಾರಿಕತೆ ಬರುತ್ತೆ, ಅದರ ಮುಖಾಂತರ ಪ್ರಶ್ನಿಸುವ ಮನೋಭಾವ ಬರುತ್ತೆ. ಕ್ವೆಶ್ಚನ್ ಮಾಡ್ತೀವಿ. ನೀನು ಅಂದರೆ ನಿಮ್ಮಪ್ಪ ಅಂತೀವಿ. ನಾನೊಬ್ಬ 1 ಎಕರೆ ಇಟ್ಕೊಂಡು ಇರೋ ಬಡವಾಗಿದ್ದಿದ್ರೆ, ನನ್ನ ಹತ್ರ ಶಿಕ್ಷಣ ಇಲ್ಲ ಅಂದಿದ್ದಿದ್ರೆ ನನ್ನನ್ನು ಯಾರೂ ಈ ವೇದಿಕೆ ಕರೀತಿರಲಿಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿಲ್ಲ ಅಂದಿದ್ರೆ ನಾನು ಕೂಡ ಇಲ್ಲಿಗೆ ಬರೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಮಗೆಲ್ಲ ಮನೆ ದೇವರು ಯಾರಪ್ಪ ಅಂತ ಹೇಳಿದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು.
ಹಾಗಾಗಿ ಇಷ್ಟನ್ನು ಮಾತ್ರ ಹೇಳ್ತಾ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡೋಣ. ಅದರ ಮುಖಾಂತರ ಕೊಟ್ರಶಂಕರ್ ಹೇಳಿದ್ರು ಇನ್ಸ್ಟಿಟ್ಯೂಷನ್ಗಳು ಸ್ಥಾಪನೆ ಮಾಡಬೇಕು. ನಾವು ಭಿಕ್ಷೆ ಹೇಳ್ಕೊಂಡು ನಿಂತ್ಕೋಬಾರ್ದು. 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಇವತ್ತು ಉಚಿತಗಳು, ಇವತ್ತು ನಾವು ಸರ್ಕಾರಗಳ ಮುಂದೆ, ಆಳೋರ ಮುಂದೆ ಕೈಯೊಡ್ಕೊಂಡು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅವಮಾನ. ಇನ್ಮೇಲಾದರೂ ಎಚ್ಚೆತ್ಕೋಬೇಕು. ಬಡವ್ರನ್ನ ಬಡವರಾಗೆ ನೋಡುವಂಥ ಪದ್ಧತಿ ಹೋಗಬೇಕು. ನಾವು ಇನ್ನು ಸಂದೇಶ ಕೊಡಬೇಕು, ಲೇ ಶ್ರೀಮಂತ ಆಗೋ, ವಿದ್ಯಾಭ್ಯಾಸ ಮಾಡೋ, ಸಂಪಾದನೆ ಮಾಡೋ.